ಶಾರದಾ ಲಾ ಕಾಲೇಜ್ ಮುಂದೆ ವಿದ್ಯಾರ್ಥಿಗಳ ಪ್ರತಿಭಟನೆ. ನಾವು ಈ ಧರಣಿಯನ್ನು ಮುಂದುವರಿಸಬೇಕಾಗ್ತದೆ. ನಮಗೆ ಎಲ್ಲಿ ನ್ಯಾಯ ಸಿಗುತ್ತದೆ, ನಮ್ಮ ಜಸ್ಟಿಸ್ ಇಲ್ಲಿವರೆಗೆ ಹೋಗ್ತದೆ ಸಿಗುತ್ತೆ, ಅಲ್ಲಿವರೆಗೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. We want justice. We want justice. We want justice. ಮಾತಾಡಿ. ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ ವಿದ್ಯಾರ್ಥಿಗಳು. ಶಾರದಾ ಲಾ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಮಾನ್ಯತೆ ಪಡೆದಿಲ್ಲ ಹಾಗೂ 3ನೇ ಸೆಮಿಸ್ಟರ್ ಪರೀಕ್ಷೆ ಫಲಿತಾಂಶ ಬಂದಿಲ್ಲ ಎಂದು ಕಾಲೇಜು ಮುಂಭಾಗದಲ್ಲಿ ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳು ಮಾತನಾಡಿ, ಶಾರದಾ ಲಾ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಮಾನ್ಯತೆಯನ್ನು ಪಡೆದಿಲ್ಲ. ಇದರಿಂದಾಗಿ LLB ವ್ಯಾಸಂಗ ಮುಗಿಸಿದ ನಂತರ BCI ರಿಜಿಸ್ಟ್ರೇಷನ್ ಹೊಂದಲು ಸಾಧ್ಯವಿಲ್ಲ. ಇದು ಇಲ್ಲಿ ವ್ಯಾಸಂಗ ಮಾಡಿರುವ ಹಾಗೂ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ಎಕ್ಸಾಮ್ ಬಂದಾಗಲೇ ಅವರಿಗೆ ಪ್ರಾಬ್ಲಮ್ ಗೊತ್ತಾಗಿದೆ. ಅರೆ ಸರ್, ನಮಗೂ ಗೊತ್ತಿಲ್ಲ ಸ್ಟೂಡೆಂಟ್ಸ್ಗೆ, ಅವರು ಅದನ್ನ ಮುಚ್ಚಾಕ್ಲಿಕ್ಕೆ ಮಾಡೋದು ಒಳ್ಳೊಳಗೆ. ನಮಗೆ ಹಾಲ್ ಟಿಕೆಟ್ ಇಶ್ಯೂ ಆಗಿರಲಿಲ್ಲ. ಮತ್ತೆ ಕೋರ್ಟಿಂದ ನಮ್ಗೆ ಅದು ರಿಟ್ ಹಾಕಿ ಹಾಲ್ ಟಿಕೆಟ್ ಬಂತು. ಆಗೇನು ಮಾಡಿದ್ರು ಅವರು, ಹಾಲ್ ಟಿಕೆಟ್ ಬಂತಲ್ಲ, ಪ್ರಾಬ್ಲಮ್ ಸಾಲ್ವ್ ಅಂತ ಕೇಸ್ ವಾಪಸ್ ವಿಡ್ರಾ ಮಾಡ್ಕೊಂಡು ನೆಕ್ಸ್ಟ್ ನಾವು ಅವಾಗಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 2 ವರ್ಷ ಆಯಿತು. ನಾವು ಇವತ್ತು ಮಾಡ್ತೀವಿ 10 days 5 days ಅಂತ ಇಲ್ಲಿವರೆಗೂ ಟೈಮ್ ತಗೊಂಡಿದ್ದಾರೆ. ಇದುವರೆಗೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ದೊಡ್ಡದಾಗಿ ತಗೊಂಡು ಹೋಗ್ಬೇಡಿ, ನಿಮಗೆ ಅಪ್ಪೋದ್ರಿಂದ ಹೆದರ್ಸಕ್ಕೆ ನೋಡೋದು, ನೀವು ನಾವೇ ಸಾಲ್ವ್ ಮಾಡ್ಕೊಡ್ತೀವಿ ಅಂದ್ರೆ ಇದೇ ತರ ನಾವೇ ಸಾಲ್ವ್ ಮಾಡ್ತೀವಿ. ಸೊಲ್ಯೂಷನ್ ಸಿಗಲ್ಲ, ಲೀಗಲ್ ಹೋಗೋಣ, ನಾವೇ ರೀಚ್ ಆಗ್ತೀವಿ. ಒಂದು ಸ್ವಲ್ಪ ದಿನ ವೇಟ್ ಮಾಡಿ, ರಿಸಲ್ಟ್ ಬಂದಾಗ ನಾವು ಅವ್ರ ಹತ್ರ ಹೋಗ್ಬೇಕು. ನಮ್ಮ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ಬೇಕು, ಅಡ್ಮಿಷನ್ ಟೈಮಲ್ಲಿ ಹೋಗ್ಬೇಕು, ಹಾಲ್ ಟಿಕೆಟ್ ಬರಲ್ಲ ಅಂತ ಹೇಳ್ಬೇಕು. ಪ್ರತಿ ಸಲ ಟೈಮ್ ಕೊಡಿ, ಮಾಡಿಸ್ಕೊಡ್ತೀವಿ, ಟೈಮ್ ಕೊಡಿ. 1-2 ದಿನ ಟೈಮ್ ಕೇಳೋದಲ್ಲೇ ಬಂದ್ರು ಹೊರತು ನಮ್ಮ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಿಲ್ಲ. ಈಗಲಾದ್ರೂ ಅಟ್ಲೀಸ್ಟ್ ಸಾಲ್ವ್ ಆಗುತ್ತೆ ಅಂತ ಕೂತಿದ್ದೀವಿ. ಸರ್, ಹೆದರಿಸೋದಂದ್ರೆ ಏನಂದ್ರೆ ಡೈರೆಕ್ಟ್ ಆಗಲ್ಲ ಅವ್ರು ಹೇಳೋದು, ನೀವು ಮುಂದೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ, ಇನ್ನೂ ಜಟಿಲವಾಗುತ್ತೆ, ಇದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಕಷ್ಟ ಆಗುತ್ತೆ. ಸೊ ನಾವೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ವೆಯ್ಟ್ ಮಾಡ್ತೀವಿ. ಬಂದು ನೆಕ್ಸ್ಟ್ ನಮಗೆ ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ ಇದೆ, ಹಾಲ್ ಟಿಕೆಟ್ ಬರಲ್ಲ, ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಎಷ್ಟೊಂದು ಪ್ರಾಬ್ಲಮ್ಸ್ ಅಂದರೆ ನಮಗೆ ರಿಸಲ್ಯೂಷನ್ ಹಾಕೋಕ್ಕಾಗಿಲ್ಲ, ಯಾವ ಸಬ್ಜೆಕ್ಟ್ ಬ್ಯಾಕ್ ಆಗಿದೆ ಅಂತ ಗೊತ್ತಿಲ್ಲ, ನಮಗೆ ರಿಸಲ್ಟ್ ಗೊತ್ತಿಲ್ಲ. ಸೊ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೇ ಹೋಗ್ತಾ ಇದೆ. 3ನೇ ಸೆಮಿಸ್ಟರ್ ಪರೀಕ್ಷೆ ಫಲಿತಾಂಶ ಬಂದಿದ್ದರೂ ಕೂಡ 60 ವಿದ್ಯಾರ್ಥಿಗಳಿಗೆ ಮಾತ್ರ ಬಂದಿದೆ. ಇನ್ನುಳಿದ 60 ವಿದ್ಯಾರ್ಥಿಗಳಿಗೆ ಫಲಿತಾಂಶ ಬಂದಿಲ್ಲ. ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡುತ್ತಿದ್ದು, ಆದಷ್ಟು ಬೇಗ ನಮಗೆ ನ್ಯಾಯ ಒದಗಿಸಿಕೊಡಿ ಎಂದು ಒತ್ತಾಯಿಸಿದ್ದಾರೆ. ಶಾರದಾ ಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಂದ ಧರಣಿಗೆ ಕೂರಿದ್ದೇವೆ. ಯಾಕಂತ ಹೇಳುವಾಗ ನಮಗೆ 2022-23ನೇ ಸಾಲಿಗೆ ನಮಗೆ
ಎನ್ರೋಲ್ಮೆಂಟ್ ಮಾಡಿದರೂ ಕೂಡ ನಮಗೆ ನಿರಂತರವಾಗಿ ಕಾಲೇಜಿನವರಿಂದ ಮೋಸ ಆಗಿದೆ. ಎಲ್ಲ ವಿದ್ಯಾರ್ಥಿಗಳ ಜೀವನ ಇವತ್ತು ಬೀದಿಗೆ ಬಂದಿದೆ. ಅನಿವಾರ್ಯವಾಗಿ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದ್ದೇವೆ. ಯಾಕೆಂತ ಹೇಳುವಾಗ ಶಾರದಾ ಕಾಲೇಜಿನವರಿಗೆ ಒಂದು ಸೆಕ್ಷನ್ ಅಂದರೆ 60 ಸ್ಟೂಡೆಂಟ್ ಮಾಡಲಿಕ್ಕೆ ಮಾತ್ರ ಅವಕಾಶವಿರುವುದರಿಂದ ಇದ್ದದ್ದು. ಅವರೇನು ಮಾಡಿದ್ದಾರೆ ಅಂತ ಹೇಳುವಾಗ 2 ಸೆಕ್ಷನ್ ಅಂದರೆ 103 ಸ್ಟೂಡೆಂಟ್ಸನ್ನು ಅಂದರೆ 43 ಸ್ಟೂಡೆಂಟ್ಸನ್ನು ಎಕ್ಸಸ್ ಎನ್ರೋಲ್ಮೆಂಟ್ ಮಾಡಿದ್ದಾರೆ. ಎಕ್ಸಸ್ ಎನ್ರೋಲ್ಮೆಂಟ್ ಅಂತ ಹೇಳುವಾಗ 43 ವಿದ್ಯಾರ್ಥಿಗಳ ಭವಿಷ್ಯ ಏನಾಗಿದೆ ಅಂತ ಹೇಳುವಾಗ ಅಕ್ರಮವಾಗಿ ಎನ್ರೋಲ್ಮೆಂಟ್ ಆಗಿದೆ, ಅಂದರೆ ಸಕ್ರಮ ಆಗಿಲ್ಲ.